ಕಲ್ಯಾಣ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ HKDE ಟ್ರಸ್ಟ್ನ ಅಡಿಯಲ್ಲಿರುವ ಹುಮ್ನಾಬಾದ್ ಪಟ್ಟಣದ ಶಕುಂತಲಾ ಪಾಟೀಲ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ SSLC ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಪರೀಕ್ಷೆಯ ಕರಪತ್ರ ಬಿಡುಗಡೆ ಸಮಾರಂಭ ದೇವರಾಜ್ ಪ್ರಭಾ ಅವರು ಬಿಡುಗಡೆಗೊಳಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಆಡಳಿತಾಧಿಕಾರಿ ಸುಭಾಷ್ ಪೂಜಾರಿ ಮಾತನಾಡಿ 2025ನೇ ಶೈಕ್ಷಣಿಕ ಸಾಲಿನ ಸ್ಕಾಲರ್ಶಿಪ್ ಪರೀಕ್ಷೆಗಳು ಶಕುಂತಲಾ ಪಾಟೀಲ್ ಕಾಲೇಜಿನಲ್ಲಿ 3 ಹಂತದಲ್ಲಿ ಅಂದರೆ ಜನವರಿ 5, ಜನವರಿ 19 ಹಾಗೂ ಫೆಬ್ರವರಿ 2ರಂದು ರವಿವಾರ ಬೆಳಗ್ಗೆ 10 ಗಂಟೆಗೆ ನಡೆಯಲಿವೆ ಎಂದರು. ಅಲ್ಲದೆ ಪ್ರತಿಯೊಂದು ಶಾಲೆಯಿಂದ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರಮಾಣ ಪತ್ರ ವಿತರಿಸಲಾಗುವುದು. ಕಲ್ಯಾಣ ಕರ್ನಾಟಕದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಶಕುಂತಲಾ ಪಾಟೀಲ್ ಕಾಲೇಜಿನಲ್ಲಿ 100 ವಿದ್ಯಾರ್ಥಿಗಳಿಗೆ ನೀಟ್, JE, NDA ಹಾಗೂ KCET ಪರೀಕ್ಷೆಗಳಿಗೆ ಸೂಕ್ತ ತರಬೇತಿ ನೀಡುತ್ತಿರುವುದು ಹರ್ಷದಾಯಕ ಸಂಗತಿಯಾಗಿದ್ದು, ಪ್ರತಿಭಾನ್ವಿತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶವಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಪ್ರಾಚಾರ್ಯರಾದ ಡಾಕ್ಟರ್ ವಿನಾಯಕ ರಾವ್ ಭಾರಡಾರ್ ಅವರು ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿದ್ದು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಪಾಲ್ಗೊಂಡು ಉತ್ತಮ ಅಂಕ ಪಡೆದು ಯಶಸ್ವಿಯಾಗಬೇಕೆಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ಜಿತಿನ್ ರಾಠೋಡ್, ಮೊಹಮ್ಮದ್ ಶೇಖ್ ಇಬ್ರಾಹಿಂ, ರಂಜಿತ್ ಕಟ್ಟಿಮಣಿ, ವಿಕ್ರಮ್ ಡೋಲೆ, ಜಯಂತ್ ಕಶ್ಯಪ್ ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿಯವರು ಪಾಲ್ಗೊಂಡಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ದಿವಂಗತ ಬಸವರಾಜ್ ಪಾಟೀಲ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ HKDET ಟ್ರಸ್ಟ್ನ ಅಡಿಯಲ್ಲಿರುವ ಶಕುಂತಲಾ ಪಾಟೀಲ್ ರೆಸಿಡೆನ್ಷಿಯಲ್ PU ಸೈನ್ಸ್ ಕಾಲೇಜ್ ಹುಮ್ನಾಬಾದ್ನಲ್ಲಿ CBSE, ಸ್ಟೇಟ್ ಬೋರ್ಡ್, ICSE ಹಾಗೂ ಕನ್ನಡ ಮಾಧ್ಯಮದ SSLCಯ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಶಕುಂತಲಾ ಪಾಟೀಲ್ ಕಾಲೇಜಿನಲ್ಲಿ SPR ಗೋಲ್ಡನ್ ಸ್ಕಾಲರ್ಶಿಪ್ ಕಮ್ ಎಂಟ್ರನ್ಸ್ ಎಕ್ಸಾಮ್ ಎನ್ನುವಂತಹ ಒಂದು ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ಜನವರಿ 5 ಹಾಗೂ ಜನವರಿ 19 ಅದೇ ರೀತಿ ಫೆಬ್ರವರಿ 2ರಂದು 3 ಹಂತಗಳಲ್ಲಿ ಈ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ ಫಿಸಿಕ್ಸ್ 20 ಕ್ವಶನ್ಸ್, ಕೆಮಿಸ್ಟ್ರಿ 20, ಮ್ಯಾಥಮೆಟಿಕ್ಸ್ 20 ಹಾಗೂ ಬಯಾಲಜಿಯಿಂದ 20, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 80. ಈ 80 ಪ್ರಶ್ನೆಗಳಿಗೆ ಬೆಳಿಗ್ಗೆ 9:30 ಗಂಟೆಗೆ ಪರೀಕ್ಷೆ ಸ್ಟಾರ್ಟ್ ಆಗಿ 11 ಗಂಟೆಗೆ ಪರೀಕ್ಷೆ ಮುಗಿಸ್ತಾ ಇದ್ದೇವೆ. ಈ ಪರೀಕ್ಷೆಯನ್ನು ನಡೆಸ್ತಕ್ಕಂಥ ಮೂಲ ಉದ್ದೇಶ ಏನು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಮೌಲ್ಯಯುತವಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಈ ಕಾಲೇಜಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ, ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ, ಅದರ ಜೊತೆಗೆ ಸೈನ್ಸ್ ಕಾಲೇಜಿನಲ್ಲಿರುವಂಥ ಎಲ್ಲ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ನ ಎಲ್ಲ ಲ್ಯಾಬ್ಗಳು, ಅಚ್ಚುಕಟ್ಟಾಗಿರ್ತಕ್ಕಂಥ ಕ್ಲಾಸ್ಗಳ ಜೊತೆಗೆ ಪ್ರತಿಯೊಂದು ಕ್ಲಾಸಿನಲ್ಲಿ ಈ ಪೆನಲ್ ಬೋರ್ಡ್ಗಳನ್ನು ಅಳವಡಿಸಿ ಡಿಜಿಟಲ್ ಕ್ಲಾಸ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಿದ್ವಿ. ಸೊ ಇಡೀ ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಯಾದಗಿರಿ ಈ ಎಲ್ಲ ಕಲ್ಯಾಣ ಕರ್ನಾಟಕ ನಾಡಿನ 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಈ ಅಮೂಲ್ಯವಾದಂಥ ಪರೀಕ್ಷೆಗಳಿಗೆ ಹಾಜರಾಗಿ ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಬೇಕಾಗಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಕೇವಲ ನಮ್ಮ ಕ್ಯಾಂಪಸ್ಸಲ್ಲಿ ಸೈನ್ಸ್ PU ಕಾಲೇಜ್ ಅಲ್ಲದೆ ಒಂದು ಒಳ್ಳೆ CBSE ಸ್ಕೂಲು, ಅನಂತರ ಇಲ್ಲಿ ನರ್ಸಿಂಗ್ ಕಾಲೇಜು, ಹೋಮಿಯೋಪತಿ ಕಾಲೇಜು, ಡೆಂಟಲ್ ಕಾಲೇಜು, ಆಯುರ್ವೇದ ಕಾಲೇಜು, ಹೀಗೆ ಮೆಡಿಕಲಿಗೆ ಸಂಬಂಧಪಟ್ಟಂತ ಎಲ್ಲ ಕಾಲೇಜುಗಳು ಕೂಡ ಈ ಕ್ಯಾಂಪಸ್ ಅಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿಯೂ ಕೂಡ ಇಲ್ಲಿ ಎಲ್ಲ ರೀತಿಯ ಸಕಲ ಸೌಲಭ್ಯಗಳನ್ನು ಕೂಡ ಮಾನ್ಯ ಚೇರ್ಮನ್ ಸರ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರವರಿಗೆ ಈ ಬಡ ಗ್ರಾಮೀಣ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಪಾಲಕರ ವತಿಯಿಂದ ಹಾಗೂ ವಿಶೇಷವಾಗಿ ಕಾಲೇಜಿನ ಎಲ್ಲ ಸಕಲ ಸಿಬ್ಬಂದಿಯವರ ವತಿಯಿಂದ ನಾನು ಅವರಿಗೆ ಅನೇಕ ಹೃದಯ ತುಂಬಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ಸಮಾಜದ ಪರಿವರ್ತನೆ ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎನ್ನುವುದನ್ನು ಅರಿತು ದಿವಂಗತ ಬಸವರಾಜ್ ಪಾಟೀಲ್ ಸಾಹೇಬರು ಈ ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಆ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಇವತ್ತು ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ಸಾವಿರಾರು ಒಂದು ಶಿಕ್ಷಕ ಸಿಬ್ಬಂದಿಯವರಿಗೆ, ಟೀಚಿಂಗು, ನಾನ್ ಟೀಚಿಂಗ್ ಅವರಿಗೂ ಕೂಡ ಇವತ್ತು ಉದ್ಯೋಗವನ್ನ ಈ ಪಾಟೀಲ್ ಫ್ಯಾಮಿಲಿ ಅಥವಾ ದಿವಂಗತ ಬಸವರಾಜ್ ಪಾಟೀಲ್ ರವರ ಒಂದು ಕೊಡುಗೆ ಈ ಭಾಗಕ್ಕೆ ಅಪಾರವಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿ, ವಿಶೇಷವಾಗಿ SSLC ವಿದ್ಯಾರ್ಥಿಗಳು ತಪ್ಪದೇ ಈ ಪರೀಕ್ಷೆಯನ್ನ ಬರೀಬೇಕು, ಬೆನಿಫಿಟ್ ಅನ್ನ ತಗೊಳ್ಬೇಕು ಅಂತ ಹೇಳಿ ನನ್ನ ವತಿಯಿಂದ ವಿಶೇಷವಾಗಿ ನಾನು 5ನೇ ತಾರೀಕಿಗೆ 1000 ಮಕ್ಕಳು,
19ನೇ ತಾರೀಕು 1,000 ಮಕ್ಕಳು, ಅನಂತರ ಫೆಬ್ರವರಿ 2ಕ್ಕೆ 1,000 ಮಕ್ಕಳು ಅಂತ ಹೇಳಿ ನಾವೊಂದು 3,000 ಮಕ್ಕಳಿಗೆ ಈ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆಸುವ ನಿಟ್ಟಿನಲ್ಲಿ ಪರೀಕ್ಷಾ ದಿನಾಂಕಗಳನ್ನು ಬೇರ್ಪಡಿಸಿ ನಾವು 3 ಹಂತಗಳಲ್ಲಿ ಈ ಪರೀಕ್ಷೆಯನ್ನು ನಾವು ಯಶಸ್ವಿಯಾಗಿ ನಡೆಸಲಿಕ್ಕೆ ಪ್ಲಾನ್ ಮಾಡಿದ್ವಿ ಸರ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.